ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ವರ್ಷದ 365 ದಿನಗಳಲ್ಲಿ ಒಂದೇ ಒಂದು ದಿನ ಮಾತ್ರ ಸೂರ್ಯ ಮತ್ತು ಚಂದ್ರರಿಬ್ಬರೂ ಸಹ ಏಕಕಾಲಕ್ಕೆ ತಮ್ಮ ಉಚ್ಚ ಸ್ಥಿತಿಯಲ್ಲಿರುತ್ತಾರೆ. ಆದ್ದರಿಂದ ಈ ದಿನ ಮಾಡುವಂತಹ ಸತ್ಕರ್ಮಗಳ ಫಲ ಎಂದೆಂದಿಗೂ ಕ್ಷಯಿಸುವುದಿಲ್ಲ. ಈ ದಿನ ನಾವು ಮಾಡುವ ಯಾವುದೇ ಒಳ್ಳೆಯ ಕೆಲಸ ಕಾರ್ಯಗಳು, ಯಾವುದೇ ದಾನ ಅಥವಾ ಯಾವುದೇ ಹೂಡಿಕೆಗಳು ಎಂದೆಂದಿಗೂ ಸಹ ಕ್ಷಯಿಸದಂತಹ ಸಂಪತ್ತು, ಮುಗಿಯದಂತಹ ಪುಣ್ಯ ಮತ್ತು ಅಳಿಯದಂತಹ ಅದೃಷ್ಟವನ್ನು ತಂದುಕೊಡುತ್ತದೆ. ಅಷ್ಟು ಮಾತ್ರವಲ್ಲದೆ ಈ ಸುದಿನ ಮಾಡುವಂತಹ ಯಾವುದೇ ಕೆಲಸ ಕಾರ್ಯಕ್ಕೂ ಸಹ ಪ್ರತ್ಯೇಕವಾದಂತಹ ಶುಭ ಮುಹೂರ್ತದ ಅಗತ್ಯವಿರುವುದಿಲ್ಲ. ಏಕೆಂದರೆ ಇಡೀ ದಿನ ಮಂಗಳಕರವಾಗಿರುತ್ತದೆ. ಪಾಂಡವರಿಗೆ ಅಕ್ಷಯ ಪಾತ್ರೆ ದೊರೆತದ್ದು, ಗಂಗಾ ಮಾತೆ ಭೂಮಿಗೆ ಇಳಿದು ಬಂದದ್ದು ಮತ್ತು ಬಡವನಾದ ಸುಧಾಮ ಕೋಟ್ಯಾಧಿಪತಿಯಾದದ್ದು ಇದೇ ಸುದಿನದಂದು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಶಕ್ತಿಶಾಲಿ ದಿನವೆಂದು ಪರಿಗಣಿಸಲ್ಪಡುವಂತಹ ಈ ಒಂದು ಸುದಿನವೇ ಅಕ್ಷಯ ತೃತೀಯ. ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಅಕ್ಷಯ ತೃತೀಯವನ್ನು ಆಚರಣೆ ಮಾಡಲಾಗುತ್ತದೆ. ಈ ವರ್ಷದ ಅಕ್ಷಯ ತೃತೀಯವನ್ನು ಏಪ್ರಿಲ್ 19ನೇ ತಾರೀಕಿನಂದು ಆಚರಣೆ ಮಾಡಲಾಗುತ್ತಲಿದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಅಕ್ಷಯ ತೃತೀಯದ ಮಹತ್ವ, ಪೌರಾಣಿಕ ಹಿನ್ನೆಲೆ ಮತ್ತು ಈ ದಿನ ನಾವೇನು ಮಾಡಬೇಕು ಎಂಬುದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಬಿತ್ತರಿಸುವವರಿದ್ದೇವೆ. ಅಕ್ಷಯ ತೃತೀಯದ ಮಹತ್ವ. ಸನಾತನ ಧರ್ಮದಲ್ಲಿ ಅಕ್ಷಯ ತೃತೀಯ ಎನ್ನುವುದು ಕೇವಲ ಒಂದು ಹಬ್ಬವಲ್ಲ, ಅದು ಬ್ರಹ್ಮಾಂಡದ ಸಕಾರಾತ್ಮಕ ಶಕ್ತಿ ಉತ್ತುಂಗದಲ್ಲಿರುವಂತಹ ಮಹಾದಿನ. ಇಡೀ ಬ್ರಹ್ಮಾಂಡದ ಎರಡು ಪ್ರಮುಖ ಶಕ್ತಿಗಳಾದಂತಹ ಸೂರ್ಯ ಮತ್ತು ಚಂದ್ರರಿಬ್ಬರು ಇಡೀ ದಿನ ತಮ್ಮ ಉಚ್ಚ ಸ್ಥಿತಿಯಲ್ಲಿರುತ್ತಾರೆ. ಇಡೀ ವರ್ಷದಲ್ಲಿ ಈ ಇಬ್ಬರು ಏಕಕಾಲಕ್ಕೆ ಅತ್ಯಂತ ಪ್ರಭಾವಶಾಲಿಯಾಗಿರುವ ಏಕೈಕ ದಿನ ಎಂದರೆ ಅದು ಅಕ್ಷಯ ತೃತೀಯ. ಅಂದರೆ ಸೂರ್ಯ ತನ್ನ ಪೂರ್ಣ ಆತ್ಮಬಲವನ್ನು ಮತ್ತು ಚಂದ್ರ ತನ್ನ ಪೂರ್ಣ ಮನೋಬಲವನ್ನು ಭೂಮಿಗೆ ನೀಡುವಂತಹ ಸಮಯವಿದು. ವೈಶಾಖ ಮಾಸದ ಶುಕ್ಲ ಪಕ್ಷದ ಈ ತೃತೀಯ ತಿಥಿ ಸ್ವಯಂ ಸಿದ್ಧ ಮುಹೂರ್ತ ಎಂದೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಅಂದರೆ ಇದು ದೋಷಮುಕ್ತವಾದಂತಹ ದಿನ. ಅಂದರೆ ಸಾಮಾನ್ಯ ದಿನಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲು ಪಂಚಾಂಗವನ್ನು ನೋಡಿ ರಾಹುಕಾಲ, ಗುಳಿಕ ಕಾಲ ಅಥವಾ ಅಶುಭ ಗಳಿಗೆಗಳನ್ನು ನಾವು ಬಿಡುತ್ತೇವೆ. ಆದರೆ ಅಕ್ಷಯ ತೃತೀಯದಂದು ಇಡೀ ದಿನ ಶುಭಕರವಾಗಿರುತ್ತದೆ. ಈ ದಿನ ಮಾಡುವ ಯಾವುದೇ ಶುಭ ಕಾರ್ಯ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುತ್ತದೆ ಮತ್ತು ಅಕ್ಷಯ ಫಲವನ್ನು ತಂದುಕೊಡುತ್ತದೆ. ಮನೆ ಕಟ್ಟುವುದಾಗಲಿ, ಹೊಸ ಉದ್ಯೋಗ ವ್ಯಾಪಾರವನ್ನು ಆರಂಭಿಸುವುದಕ್ಕಾಗಲಿ ಈ ಸುದಿನ ಪಂಚಾಂಗ ಹಿಡಿದು ಮುಹೂರ್ತಕ್ಕಾಗಿ ಕಾಯುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಏಕೆಂದರೆ ಅಕ್ಷಯ ತೃತೀಯ ಸ್ವಯಂ ಸಿದ್ಧ ಮುಹೂರ್ತ. ಈ ದಿನ ಮಾಡುವ ಸಣ್ಣ ಆರಂಭವೂ ಸಹ ಬದುಕಿನಲ್ಲಿ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತದೆ. ಸೂರ್ಯ ಮತ್ತು ಚಂದ್ರರಿಬ್ಬರು ತಮ್ಮ ಉಚ್ಚ ಸ್ಥಿತಿಯಲ್ಲಿರುವುದರಿಂದ ಈ ದಿನದ ಪ್ರತಿ ಕ್ಷಣವೂ ಸಹ ಪವಿತ್ರವೇ ಆಗಿರುತ್ತದೆ. ಸಂಸ್ಕೃತ ಭಾಷೆಯಲ್ಲಿ ಅಕ್ಷಯ ಎಂದರೆ ಕ್ಷಯಿಸುವುದಿಲ್ಲ ಅಥವಾ ಎಂದಿಗೂ ನಾಶವಾಗುವುದಿಲ್ಲ. ಈ ಅಕ್ಷಯ ತೃತೀಯದ ದಿನ ನಾವು ಮಾಡುವ ದಾನ, ಧರ್ಮ, ಪೂಜೆ ಅಥವಾ ಯಾವುದೇ ಶುಭ ಕಾರ್ಯದ ಫಲ ಅಕ್ಷಯವಾಗಿ ಅಂದರೆ ಶಾಶ್ವತವಾಗಿ ಉಳಿದುಕೊಳ್ಳುತ್ತದೆ ಎಂಬ ನಂಬಿಕೆ ಇದೆ. ಪೌರಾಣಿಕ ಹಿನ್ನೆಲೆ. ಅಕ್ಷಯ ತೃತೀಯದ ಪೌರಾಣಿಕ ಹಿನ್ನೆಲೆ ಬಹಳ ಶ್ರೀಮಂತವಾಗಿದೆ. ಈ ದಿನವನ್ನು ಕೇವಲ ಹಬ್ಬವಾಗಿ ಮಾತ್ರವಲ್ಲದೆ ಇತಿಹಾಸದ ಮಹತ್ವದ ಘಟನಾವಳಿಗಳ ಸಾಕ್ಷಿಯ ದಿನವೆಂದೇ ಪರಿಗಣಿಸಲಾಗುತ್ತದೆ. ಪಾಂಡವರು ವನವಾಸದಲ್ಲಿರುವಾಗ ಸೂರ್ಯದೇವ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದಂತಹ ಶುಭ ದಿನವಿದು. ಈ ಪಾತ್ರೆಯಲ್ಲಿ ಮಾಡಿದ ಆಹಾರ ಅಕ್ಷಯವಾಗಿ ಇರುತ್ತಿತ್ತು. ಈ ಅಕ್ಷಯ ಪಾತ್ರೆಯ ಸಹಾಯದಿಂದಲೇ ದ್ರೌಪದಿ ಅವರ ಆಶ್ರಮಕ್ಕೆ ಬರುತ್ತಿದ್ದಂತಹ ಅತಿಥಿಗಳಿಗೆ ಮತ್ತು ಋಷಿಮುನಿಗಳಿಗೆ ಸಂತಸದಿಂದ ಅಡುಗೆಯನ್ನು ಮಾಡಿ ಬಡಿಸುತ್ತಿದ್ದಿದ್ದು. ಗುರು ವೇದವ್ಯಾಸರು ಗಣಪತಿ ದೇವರ ಸಹಾಯದಿಂದ ವಿಶ್ವದ ಅತಿ ದೊಡ್ಡ ಮಹಾಕಾವ್ಯ ಮಹಾಭಾರತವನ್ನು ಬರೆಯಲು ಪ್ರಾರಂಭಿಸಿದ್ದು ಇದೇ ಪವಿತ್ರ ದಿನದಂದು. ಭಗೀರಥನ ತಪಸ್ಸಿಗೆ ಮೆಚ್ಚಿದಂತಹ ಗಂಗಾ ಮಾತೆ ಸ್ವರ್ಗದಿಂದ ಭೂಮಿಗೆ ಹರಿದು ಬಂದದ್ದು ಸಹ ಇದೇ ಅಕ್ಷಯ ತೃತೀಯದಂದು. ಭಗವಾನ್ ಮಹಾವಿಷ್ಣು ದೇವರ 6ನೇ ಅವತಾರವಾದ ಗುರು ಪರಶುರಾಮರು ಜನಿಸಿದ್ದೂ ಸಹ ಇದೇ ಸುದಿನದಂದು. ಲಂಕಾಧಿಪತಿಯಾದ ರಾವಣನಿಂದ ಸೋತು ಎಲ್ಲವನ್ನು ಕಳೆದುಕೊಂಡಿದ್ದಂತಹ ಕುಬೇರ
ಶಿವದೇವರನ್ನು ಕುರಿತು ತಪಸ್ಸನ್ನು ಆಚರಿಸಿ ಸಂಪತ್ತಿನ ಅಧಿಪತಿಯಾದದ್ದೂ ಸಹ ಇದೇ ಅಕ್ಷಯ ತೃತೀಯದಂದು. ಕಡುಬಡವನಾಗಿದ್ದ ಸುಧಾಮನು ತನ್ನ ಆತ್ಮೀಯ ಗೆಳೆಯ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ಭೇಟಿಯಾಗಿ ಕೇವಲ ಒಂದು ಹಿಡಿ ಅವಲಕ್ಕಿಯನ್ನು ನೀಡಿದಾಗ ಶ್ರೀಕೃಷ್ಣ ಪರಮಾತ್ಮರು ಪ್ರತಿಯಾಗಿ ಅವರಿಗೆ ಅಪಾರವಾದ ಸಂಪತ್ತನ್ನು ಕರುಣಿಸಿದ್ದೂ ಸಹ ಇದೇ ಸುದಿನದಂದು. ಹಿಂದೂ ಧರ್ಮಗಳ ಪ್ರಕಾರ 4 ಯುಗಗಳಲ್ಲಿ ಎರಡನೆಯದಾದಂತಹ ತ್ರೇತಾಯುಗ ಇದೇ ಅಕ್ಷಯ ತೃತೀಯದಿಂದಲೇ ಪ್ರಾರಂಭವಾಯಿತಂತೆ. ಇದೇ ದಿನ ಜ್ಞಾನದ ಅಧಿದೇವತೆಯಾದ ಹಯಗ್ರೀವ ಸ್ವಾಮಿ ಅವತರಿಸಿದ್ದು. ಹಿಮಾಲಯದ ಪವಿತ್ರ ಬದರಿನಾಥ ದೇವಸ್ಥಾನದ ಬಾಗಿಲನ್ನು ಪ್ರತಿ ವರ್ಷ ಅಕ್ಷಯ ತೃತೀಯದ ದಿನದಂದೇ ತೆರೆಯಲಾಗುತ್ತದೆ. ಒಡಿಸ್ಸಾದ ಪುರಿಯಲ್ಲಿ ಭಗವಂತ ಜಗನ್ನಾಥರ ರಥೋತ್ಸವಕ್ಕಾಗಿ ರಥ ನಿರ್ಮಾಣ ಕಾರ್ಯವನ್ನು ಅಕ್ಷಯ ತೃತೀಯದ ದಿನದಿಂದಲೇ ಪ್ರಾರಂಭ ಮಾಡಲಾಗುತ್ತದೆ. ಅಕ್ಷಯ ತೃತೀಯದ 10 ಆಚರಣೆಗಳು. ಅಕ್ಷಯ ತೃತೀಯ ಎಂದ ತಕ್ಷಣ ನಮಗೆಲ್ಲರಿಗೂ ನೆನಪಿಗೆ ಬರುವುದೇ ಚಿನ್ನ. ಚಿನ್ನವನ್ನು ಮಹಾಲಕ್ಷ್ಮೀ ದೇವಿಯ ಸ್ವರೂಪ ಎಂದು ಪರಿಗಣಿಸಿ ಮನೆಯಲ್ಲಿ ಸಮೃದ್ಧಿ ನೆಲೆಸಲಿ ಎಂಬ ಸದುದ್ದೇಶದಿಂದ ಜನರು ಅಲ್ಪ ಪ್ರಮಾಣದಲ್ಲಾದರೂ ಚಿನ್ನ ಅಥವಾ ಬೆಳ್ಳಿಯನ್ನು ಈ ಸುದಿನ ಖರೀದಿಸುತ್ತಾರೆ. ಅಕ್ಷಯ ತೃತೀಯದ ದಿನದಂದು ಚಿನ್ನ ಖರೀದಿಯ ಹೊರತಾಗಿಯೂ ಸಹ ನಾವು ಮಾಡಬೇಕಾಗಿರುವಂತಹ ಹಲವು ಮಂಗಳಕರ ಕಾರ್ಯಗಳಿವೆ. ಅವುಗಳೆಂದರೆ ದಾನ ಮಾಡುವುದು. ಅಕ್ಷಯ ತೃತೀಯ ಕೊಳ್ಳುವ ದಿನಕ್ಕಿಂತಲೂ ಹೆಚ್ಚಾಗಿ ಕೊಡುವ ಮತ್ತು ಒಳ್ಳೆಯದನ್ನು ಆಲೋಚಿಸುವ ಸುದಿನವಾಗಿದೆ. ಪುರಾಣಗಳ ಪ್ರಕಾರ ಈ ದಿನ ನೀಡುವಂತಹ ದಾನ ಅಕ್ಷಯವಾಗಿರುತ್ತದೆ. ಅಂದರೆ ಅದರ ಪುಣ್ಯ ಫಲ ಎಂದಿಗೂ ಮುಗಿಯುವುದಿಲ್ಲ. ಅಕ್ಷಯ ತೃತೀಯದ ದಿನ ಮಾಡುವಂತಹ ದಾನ ನಮ್ಮ ಪೂರ್ವಜರಿಗೆ ನೇರವಾಗಿ ತಲುಪುತ್ತದೆ ಮತ್ತು ಅವರ ಆಶೀರ್ವಾದವನ್ನು ನಮಗೆ ತಂದುಕೊಡುತ್ತದೆ. ಈ ದಿನ ಮಾಡುವ ದಾನದಿಂದ ಗ್ರಹಗತಿಗಳ ದೋಷ ನಿವಾರಣೆಯಾಗುತ್ತದೆ ಹಾಗೂ ನಾವು ತಿಳಿದೋ ತಿಳಿಯದೆ ಮಾಡಿರುವ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ. ಉದಕ ಕುಂಭದಾನ, ಅನ್ನದಾನ, ಧಾನ್ಯದಾನ, ಪಾನಕ ಮಜ್ಜಿಗೆ ವಿತರಣೆ, ಪಾದರಕ್ಷೆ ದಾನ, ಛತ್ರಿದಾನ, ವಸ್ತ್ರದಾನ ಈ ದಿನ ನಾವು ಮಾಡಬಹುದಾದಂತಹ ಕೆಲವು ಶ್ರೇಷ್ಠ ದಾನಗಳು. ಪವಿತ್ರ ಸ್ನಾನ. ಅಕ್ಷಯ ತೃತೀಯ ಗಂಗಾ ಮಾತೆ ಭೂಮಿಗೆ ಇಳಿದು ಬಂದಂತಹ ಸುದಿನವಾಗಿದೆ. ಹಾಗಾಗಿಯೇ ಈ ದಿನ ಮುಂಜಾನೆ ಬೇಗನೆ ಎದ್ದು ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡಬಹುದು ಅಥವಾ ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಗಂಗಾ ಜಲವನ್ನು ಬೆರೆಸಿ ಸ್ನಾನವನ್ನು ಮಾಡಬಹುದು. ಈ ದಿನ ಗಂಗಾ ಮಾತೆ ಭೂಮಿಗೆ ಇಳಿದು ಬಂದ ದಿನವಾದ್ದರಿಂದ ಪುಣ್ಯ ಜಲಗಳಲ್ಲಿ ಸ್ನಾನವನ್ನು ಮಾಡುವುದರಿಂದ ಮನಸ್ಸು ಮತ್ತು ಶರೀರ ಶುಭ್ರವಾಗುತ್ತದೆ. ಲಕ್ಷ್ಮೀನಾರಾಯಣ ಪೂಜೆ. ಅಕ್ಷಯ ತೃತೀಯದ ದಿನ ಲಕ್ಷ್ಮೀನಾರಾಯಣರನ್ನು ನಾವು ಪೂಜೆ ಮಾಡಬೇಕು. ಲಕ್ಷ್ಮಿ ಚಂಚಲೆ, ಆದರೆ ಆಕೆ ನಾರಾಯಣ ಸ್ವಾಮಿಯ ಜೊತೆಗಿದ್ದರೆ ಸ್ಥಿರವಾಗಿ ನೆಲೆಸುತ್ತಾರೆ. ಆದ್ದರಿಂದಲೇ ಈ ಸುದಿನ ಇಬ್ಬರನ್ನು ಜೊತೆಯಾಗಿ ಪೂಜಿಸಲಾಗುತ್ತದೆ. ವಿಶೇಷವಾಗಿ ತುಳಸಿ ದಳಗಳಿಂದ ಪೂಜೆಯನ್ನು ಸಲ್ಲಿಸಬೇಕು. ನಾರಾಯಣರು ಜೀವನದಲ್ಲಿ ನೆಮ್ಮದಿಯನ್ನು ನೀಡಿದರೆ ಮಹಾಲಕ್ಷ್ಮೀ ದೇವಿ ಸಮೃದ್ಧಿಯನ್ನು ಕರುಣಿಸುತ್ತಾರೆ. ಧಾನ್ಯ ಖರೀದಿ. ಧಾನ್ಯವೂ ಸಹ ಮಹಾಲಕ್ಷ್ಮಿಯ ಸ್ವರೂಪವಾಗಿದ್ದು ಈ ದಿನ ಮನೆಗೆ ದವಸ ಧಾನ್ಯಗಳನ್ನು ತರುವುದರಿಂದ ಅನ್ನಪೂರ್ಣೇಶ್ವರಿಯ ಕೃಪೆ ನಮ್ಮದಾಗುತ್ತದೆ. ಅಕ್ಕಿ, ಗೋಧಿ, ಬೇಳೆಕಾಳುಗಳು ಮುಂತಾದ ಆಹಾರ ಧಾನ್ಯಗಳನ್ನು ಈ ದಿನ ನಾವು ಕೊಂಡುಕೊಳ್ಳಬಹುದು. ಜಪತಪಗಳನ್ನು ಕೈಗೊಳ್ಳುವುದು. ಈ ದಿನ ಅಕ್ಷಯ ಫಲವನ್ನು ನೀಡುವ ದಿನವಾದ್ದರಿಂದ ಈ ದಿನ ಮಾಡುವಂತಹ ಮಂತ್ರ ಪಠಣ ಜೀವನದಲ್ಲಿ ಶಾಶ್ವತ ಪುಣ್ಯ ಮತ್ತು ಶಾಂತಿಯನ್ನು ತಂದುಕೊಡುತ್ತದೆ. ವಿಷ್ಣು ಸಹಸ್ರನಾಮ, ಕನಕದಾರ ಸ್ತೋತ್ರ ಅಥವಾ ಲಕ್ಷ್ಮೀ ಅಷ್ಟೋತ್ತರವನ್ನು ಪಠಿಸುವುದು ಸಹ ಬಹಳ ಶ್ರೇಷ್ಠವಾಗಿರುತ್ತದೆ. ಪಿತೃತರ್ಪಣ. ಭಗೀರಥ ತನ್ನ ಪೂರ್ವಜರ ಆತ್ಮಕ್ಕೆ ಮುಕ್ತಿಯನ್ನು ತಂದುಕೊಡಲು ಗಂಗಾ ಮಾತೆಯನ್ನು ಭೂಮಿಗೆ ತಂದಿದ್ದರಿಂದ ಈ ದಿನ ಪಿತೃ ಕಾರ್ಯಗಳಿಗೆ ಬಹಳ ಶ್ರೇಷ್ಠವಾದಂತಹ ದಿನವಾಗಿದೆ. ಜಾತಕದಲ್ಲಿ ಪಿತೃದೋಷವಿರುವವರು ಈ ಸುದಿನ ತರ್ಪಣ ಮತ್ತು ದಾನ ಧರ್ಮಗಳನ್ನು ಮಾಡುವುದರಿಂದ ದೋಷದ ತೀವ್ರತೆ ಕಡಿಮೆಯಾಗುತ್ತದೆ. ಈ ದಿನ ನೀಡುವ ಪಿತೃತರ್ಪಣ ಪಿತೃಗಳ ಆತ್ಮಕ್ಕೆ ಎಂದಿಗೂ ಮುಗಿಯದ ತೃಪ್ತಿಯನ್ನು ತಂದುಕೊಡುತ್ತದೆ. ಶುಭ ಕಾರ್ಯಗಳು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಕ್ಷಯ ತೃತೀಯ ವರ್ಷದ 3 ಶುಭ ಮುಹೂರ್ತಗಳಲ್ಲಿ ಒಂದು. ವರ್ಷದ 3 ಶುಭ ಮುಹೂರ್ತಗಳೆಂದರೆ ಯುಗಾದಿಯ ದಿನ, ವಿಜಯದಶಮಿಯ ದಿನ, ಅಕ್ಷಯ ತೃತೀಯದ ದಿನ ಮತ್ತು ಬಲಿಪಾಡ್ಯಮಿಯ ಅರ್ಧ ದಿನ. ಈ 3 ಶುಭ ಮುಹೂರ್ತಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಲು ಪಂಚಾಂಗ ನೋಡುವ ಅವಶ್ಯಕತೆ ಇರುವುದಿಲ್ಲ.
ಹೊಸ ಮನೆಗೆ ಪ್ರವೇಶಿಸಲು ಅಕ್ಷಯ ತೃತೀಯ ಪವಿತ್ರವಾದಂತಹ ದಿನಗಳಲ್ಲಿ ಒಂದಾಗಿದೆ. ಭೂಮಿ ನಿವೇಶನ ಮತ್ತು ಮನೆ ಖರೀದಿಯ ಒಪ್ಪಂದಕ್ಕೆ ಸಹಿಯನ್ನು ಹಾಕಲು ಅಥವಾ ಮುಂಗಡ ಹಣವನ್ನು ನೀಡಲು ಅಕ್ಷಯ ತೃತೀಯ ಶ್ರೇಷ್ಠವಾದಂತಹ ದಿನವಾಗಿದೆ. ಹೊಸ ಮನೆಯನ್ನು ಕಟ್ಟಲು ಗುದ್ದಲಿ ಪೂಜೆ ಮಾಡಲು ಸಹ ಇದು ಅತಿ ಶ್ರೇಷ್ಠವಾದ ದಿನ. ಅಕ್ಷಯ ತೃತೀಯದ ದಿನ ಸಾವಿರಾರು ಮದುವೆಗಳು ನಡೆಯುತ್ತವೆ, ಏಕೆಂದರೆ ಈ ದಿನ ದಂಪತಿಗಳು ದಾಂಪತ್ಯಕ್ಕೆ ಕಾಲಿಟ್ಟರೆ ಅವರ ಜೀವನದಲ್ಲಿ ಸಂತೋಷ ಅಕ್ಷಯವಾಗಿರುತ್ತದೆ. ಈ ದಿನ ನಿಶ್ಚಿತಾರ್ಥ ನಾಮಕರಣಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಯುತ್ತವೆ. ವಿದ್ಯಾರಂಭ. ಅಕ್ಷಯ ತೃತೀಯ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಲು ಶ್ರೇಷ್ಠವಾದಂತಹ ದಿನವಾಗಿದೆ. ಮಹರ್ಷಿ ವೇದವ್ಯಾಸರು ಮಹಾಭಾರತವನ್ನು ಬರೆಯಲು ಗಣೇಶ ದೇವರಿಗೆ ಆದೇಶಿಸಿದಂತಹ ದಿನ ಇದಾದ್ದರಿಂದ ಅಕ್ಷಯ ತೃತೀಯ ಜ್ಞಾನದ ಹರಿವನ್ನು ಆರಂಭಿಸುವಂತಹ ದಿನ. ಜ್ಞಾನದ ಅಧಿದೇವತೆಯಾದ ಹಯಗ್ರೀವ ಸ್ವಾಮಿ ಅವತರಿಸಿದ ದಿನ ಇದಾದ್ದರಿಂದ ವಿದ್ಯಾರ್ಥಿಗಳಿಗೆ ಇದು ವಿಶೇಷವಾದಂತಹ ದಿನ. ಈ ದಿನ ಕಲಿಯಲು ಪ್ರಾರಂಭಿಸಿದ ವಿದ್ಯೆ ಮನುಷ್ಯನ ಜೀವನದಲ್ಲಿ ಎಂದಿಗೂ ಸಹ ಮಾಸದೆ ನಿರಂತರವಾಗಿ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಸಂಗೀತ, ನೃತ್ಯ ಮತ್ತು ಯಾವುದೇ ಹೊಸ ಕಲೆಯನ್ನು ಕಲಿಯಲು ಈ ದಿನ ಚಾಲನೆ ನೀಡಬಹುದು. ಗೋಸೇವೆ. ಅಕ್ಷಯ ತೃತೀಯದ ದಿನದಂದು ಗೋವುಗಳಿಗೆ ಮೇವು, ಬೆಲ್ಲ ಮತ್ತು ಹಣ್ಣುಗಳನ್ನು ನೀಡುವುದು ಬಹಳ ಪುಣ್ಯದಾಯಕ. ಗೋವು ಮಹಾಲಕ್ಷ್ಮೀ ದೇವಿಯ ಪ್ರತೀಕ. ಅಷ್ಟು ಮಾತ್ರವಲ್ಲದೆ ಗೋವಿನಲ್ಲಿ 33 ಕೋಟಿ ದೇವತೆಗಳು ನೆಲೆಸಿರುತ್ತಾರೆ. ಈ ದಿನ ಗೋವಿಗೆ 3 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕರಿಸಿದರೆ 33 ಕೋಟಿ ದೇವತೆಗಳಿಗೆ ನಮಸ್ಕರಿಸಿದಂತೆ. ಪವಿತ್ರ ಕ್ಷೇತ್ರ ದರ್ಶನ. ಅಕ್ಷಯ ತೃತೀಯದ ದಿನದಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವುದು ಅತ್ಯಂತ ಮಂಗಳಕರ. ಈ ದಿನ ಹಿಮಾಲಯದ ಚಾರ್ಧಾಮ್ ಯಾತ್ರೆಯ ದೇಗುಲಗಳ ಬಾಗಿಲು ತೆರೆಯುತ್ತದೆ. ಹಾಗಾಗಿಯೇ ಸಹಸ್ರಾರು ಮಂದಿ ಈ ದಿನ ಬದರಿನಾಥ, ಗಂಗೋತ್ರಿ ಮತ್ತು ಯಮುನೋತ್ರಿಗಳ ತೀರ್ಥಯಾತ್ರೆಯನ್ನು ಪ್ರಾರಂಭಿಸುತ್ತಾರೆ. ಈ ದಿನ ತೀರ್ಥಯಾತ್ರೆಯನ್ನು ಕೈಗೊಳ್ಳುವುದರಿಂದ ಜನ್ಮ ಜನ್ಮಾಂತರಗಳ ಪುಣ್ಯ ನಮ್ಮದಾಗುತ್ತದೆ. ಕೇವಲ ವಸ್ತುಗಳ ಖರೀದಿಗೆ ಒತ್ತು ನೀಡದೆ ಹಸಿದವರಿಗೆ ಅನ್ನದಾನ, ಬಾಯಾರಿದವರಿಗೆ ಜಲ, ಪಾನಕ, ಮಜ್ಜಿಗೆ ದಾನ ಮಾಡುವುದು ಈ ಅಕ್ಷಯ ತೃತೀಯ ಹಬ್ಬದ ನಿಜವಾದ ಅರ್ಥವಾಗಿದೆ. ಆತ್ಮೀಯರೇ, ಅಕ್ಷಯ ತೃತೀಯದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.